ಹಾಯ್. ನಾನಿವತ್ತು ಫ್ಲೈಟಿಗೆ ಹೊರಡ್ತಾ ಇದ್ದೇನೆ. ಸೊ ಫ್ಲೈಟಿಗೆ ಹೊರಡ್ತಾ ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಿಲ್ಲ. ಐ ಜಸ್ಟ್ ವಾಂಟ್ ಟು ಗಿವ್ ಸಮ್ ಇನ್ಫಾರ್ಮೇಶನ್. ಕೇಳಿದ್ರಿಂದ ಕೊಡ್ತಿದ್ದೀನಿ. ಇಲ್ಲಾಂದ್ರೆ ತುಂಬಾ ಜನ ಮೆಸೇಜ್ ಮಾಡಿದ್ರು. ಯೂಶಲಿ ನಾನು ಮೆಸೇಜ್ ಮಾಡಲ್ಲ, ಬಟ್ ಐ ಡೋಂಟ್. ಸ್ವಲ್ಪ ಜನ ಹುಡುಗಿರು ನನಗೆ ಮೆಸೇಜ್ ಮಾಡಿದ್ರು, ಅಕ್ಕ ನೀವೇನ್ ಮಾಡೋದು, ನಿಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಯ್, ಹಲೋ, ನಮಸ್ತೆ, ನಾನು ಸಿಂಧು. ಆಕ್ಚುಲಿ ನಾನು ಏರೋಸ್ಟೆಸ್ ಆಗಿ 7 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಮೊದಲು ಬೇಡ, ಕಂಪನಿ ಹೆಸರು ಹೇಳೋದು ಬೇಡ. ಸೊ 7 ಇಯರ್ಸ್ ಏವಿಯೇಷನ್ ಅಲ್ಲಿ ಮೆಸೇಜ್ ಏನಂತ ಬಂದಿದ್ರು ಅಂದ್ರೆ, ಅಕ್ಕ ನಿಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಸೊ ಅಕ್ಕ ನೀವೇನ್ ಜಾಬ್ ಮಾಡ್ತಿರೋದು, ನಿಮ್ ಜಾಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ಹೇಗಿದೆ ಜಾಬ್ ಅಂತೆಲ್ಲ ಮೆಸೇಜ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ, ಬಟ್ ಸ್ಟಿಲ್ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ. ಅದ್ರಲ್ಲೂ ಹೇಳಿದ್ರಲ್ಲಿ ತಪ್ಪಿದ್ರೆ ಐ ಆಮ್ ಸೋ ಸಾರಿ. ಯು ಕ್ಯಾನ್ ಕರೆಕ್ಟ್ ಮೀ ಇಫ್ ಯು ಥಿಂಕ್ ಅನ್ಸಿದ್ರೆ, ಯು ಫೀಲ್ ಫ್ರೀ ಟು ಕರೆಕ್ಟ್ ಮೀ. ಡ್ಯೂರಿಂಗ್ ನಾನು ಏವಿಯೇಷನ್ ಕೋರ್ಸ್ ಮಾಡಿದ್ದೆ. ಒಂದು ಸ್ಮಾಲ್ ಸ್ಟೋರಿ. ಏವಿಯೇಷನ್ ಕೋರ್ಸ್ ಮಾಡಿದ್ದೆ. ಏವಿಯೇಷನ್ ಕೋರ್ಸ್ ಮಾಡಿದಾಗ ಬೈ ಮಿಸ್ಟೇಕ್ ನನ್ನ ವಿಡಿಯೋ ವೈರಲ್ ಆಗಿತ್ತು ಟಿಕ್ಟಾಕ್ ಟೈಮಲ್ಲಿ ವೈರಲ್ ಆಗಿತ್ತು. ಅದನ್ನ ವೈರಲ್ ಆಗಿದ್ದಕ್ಕೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ಇನ್ಫಾರ್ಮೇಶನ್ ದೊಡ್ಡ ಕೆಲ್ಸಕ್ಕೆ ಸೇರಿ ಇದಾಗಿದೆ ಅನ್ನೋ ಹಾಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಹೋದೆ, ಕೊಟ್ಟೆ. ನೆಕ್ಸ್ಟ್ ಟ್ರೋಲ್ ಏನಂದ್ರೆ, ನಾನು ಅದ್ರಲ್ಲಿ ಬೈ ಮಿಸ್ಟೇಕ್ ಹಿಂದಿ ಅಂಡ್ ಇಂಗ್ಲಿಷ್ ಮ್ಯಾಂಡೇಟ್ರಿ, ಹಿಂದಿ ಯಾಕಂದ್ರೆ ಹಿಂದಿ ನಮ್ದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಅಂತ ಮಿಸ್ ಆಗಿ ಹೇಳ್ಬಿಟ್ಟಿದೆ. ಬಿಡ್ತಾರ ನಮ್ ಕನ್ನಡದವರು ಎತ್ಕೊಂಡ್ಬಿಟ್ಟಿದ್ರು, ಹಿಂದಿ ಇಸ್ ನಾಟ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್, ಹಂಗೆ ಹಿಂಗೆ ಅಂತ. ಸೊ ಹಾಗೆ ನಾನು ಈ ವಿಡಿಯೋದಲ್ಲೂ ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರು ಮಿಸ್ ಆಗಿ ಹೇಳಿದ್ರೆ ಪ್ಲೀಸ್ ನಿಮ್ ಹೊಟ್ಟೆಗೆ ಹಾಕೊಳ್ಳಿ. ಪ್ಲೀಸ್ ನನಗೆ ಕಮೆಂಟ್ ಟ್ರೋಲ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಅಷ್ಟು ದೊಡ್ಡವಳಾಗಿಲ್ಲ ನಾನು, ಚಿಕ್ಕವಳು. ಅಷ್ಟೇ. ಈಗ ಇನ್ಫಾರ್ಮೇಶನ್ ಏನಂದ್ರೆ, ಅಕ್ಕ ನೀವೇನ್ ಕೆಲಸ ಮಾಡೋದು? ಅಕ್ಕ ಕೆಲಸ ಮಾಡೋದು ಏರೋಸ್ಟೆಸ್ ಆಗಿ ಒಂದು ಕಂಪನಿಲಿ. ನನಗೆ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. 7 ಇಯರ್ಸ್ ಆಯ್ತು. ಮೊನ್ನೆ May 19ಗೆ 7 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಕೆಲಸ ವೈಸ್ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ, ಎರಡು ಮಿಕ್ಸ್ ಆಫ್ ಬೋತ್. ಎಲ್ಲ ಕೆಲಸದಲ್ಲೂ ಮಿಕ್ಸ್ ಆಫ್ ಬೋತ್ ಇರುತ್ತೆ. ಸೊ ಹಾಗೆ ನಮ್ದುನು ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ಓಕೆ ಹಂಗೆ ಇದೆ. ಚೆನ್ನಾಗಿರೋ ಪಾಯಿಂಟ್ ಹೇಳ್ಬೇಕಂದ್ರೆ, ಗುಡ್ ಸ್ಯಾಲ್ರಿ. ನೀನು PU ಮುಗಿಸಿದ ತಕ್ಷಣ, ಅಂದ್ರೆ 10+2 ಆಗಿದ ತಕ್ಷಣ ಯು ಕ್ಯಾನ್ ಜಾಯಿನ್ ಇನ್ ದಿಸ್ ಜಾಬ್. ಆಮೇಲೆ ಸ್ಯಾಲ್ರಿನೂ ಒಳ್ಳೆ ಸ್ಯಾಲ್ರಿ. ಕಂಪೇರ್ PU ಮುಗಿಸಿ ಬಂದವರಿಗೆ, 10+2 ಮುಗಿಸಿ ಬಂದವರಿಗೆ ಇದು ಒಳ್ಳೆ ಸ್ಯಾಲ್ರಿನೇ, ತುಂಬಾ ಒಳ್ಳೆ ಸ್ಯಾಲ್ರಿನೇ. ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಮಾತಾಡ್ತಿಲ್ಲ, ಅದು ಬೇರೆ. ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಇದ್ದೀನಿ. ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ ಎಡಿಟ್ ಮಾಡೋದೆಲ್ಲ. ಅವರೆಲ್ಲ ಹ್ಯಾಟ್ಸ್ ಆಫ್. ವಿಡಿಯೋ ರೆಕಾರ್ಡ್ ಮಾಡಿ, ಎಡಿಟ್ ಮಾಡಿ, ಆಮೇಲೆ ಪೋಸ್ಟ್ ಮಾಡಿ ಎಲ್ಲ ಮಾಡೋದಕ್ಕೆ ಪೇಷನ್ಸ್ ಬೇಕು. ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಎಡಿಟ್ ಒಂದು 10 ದಿವಸ ಆದ್ಮೇಲೆ ಐ ಡೋಂಟ್ ನೋ ಈ ವಿಡಿಯೋ ಯಾವತ್ತು ಬರುತ್ತೋ ಅಂತ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ಮನಸ್ಸಾದಾಗ, ನನಗೆ ಒಳ್ಳೆ ಮೂಡ್ ಇದ್ದು ಅಪ್ಲೋಡ್ ಮಾಡ್ಬೇಕು ಅನ್ಸ್ದಾಗ ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಆಮೇಲೆ
ವಾಟ್ ಐ ವಾಸ್ ಸೇಯಿಂಗ್. ಏನ್ ಹೇಳ್ತಿದ್ದೆ? ಸ್ಯಾಲ್ರಿ ಸ್ಯಾಲ್ರಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ. ಸ್ಟಾರ್ಟ್ ಸ್ಟಾರ್ಟೇ ಒಳ್ಳೆ ಪ್ಯಾಕೇಜ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ಒಳ್ಳೆ ನಮ್ಗೆ ಆಕ್ಚುಲಿ ಫ್ಲೈಯಿಂಗ್ ಹಾರ್ಸ್ ಬಗ್ಗೆ ಒಂದೊಂದು ಕಂಪನಿ ಒಂದೊಂದ್ ತರ ಪೇ ಮಾಡುತ್ತೆ. ನಮ್ಗೆ ಇಷ್ಟು ಅಂತ ಬೇಸಿಕ್ ಕೊಡ್ತಾರೆ, ಆಮೇಲೆ ಇಷ್ಟು ಅಂತ 40 ಅವರ್ಸಿಗೆ ಇಷ್ಟು ಪೇ ಮಾಡ್ತಾರೆ. ಆಮೇಲೆ ಆ ಹಾರ್ಸ್ ಆದ್ಮೇಲೆ ನೀವು ಜಾಸ್ತಿ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ತಾ ಹೋಗ್ತಾರೆ. ಸೊ 40 ಅವರ್ಸಿಗಂತೂ ಬೇಸಿಕ್ ನೀನು 20 ಆಗಿ ಅವರ್ಸ್ ಮಾಡಿದ್ರು ನಿನ್ಗೆ 40 ಅವರ್ಸ್ ಇದೆ ದುಡ್ಡು ಬರೋದು, 40 ಅವರ್ಸ್ ಮಾಡಿದ್ರು 40 ಅವರ್ಸಿಗೆ ದುಡ್ಡು ಬರೋದು. ಬಟ್ ನೀನ್ 40ಗಿಂತ 45 ಮಾಡಿದ್ರೆ 45 ಬರುತ್ತೆ, ಪ್ಲಸ್ 5 ಅವರ್ಸಿಗೆ ಬರುತ್ತೆ. ಆಮೇಲೆ ಯು ಕ್ಯಾನ್ ಗೋ ಅಪ್ ಟು 100, 110 ಹಂಗೇನು ಹೋಗ್ಬೋದು. ಸೊ ನೀನು ಒಳ್ಳೆ ಹಾಸ್ ಮಾಡ್ದಂಗು ಒಳ್ಳೆ ದುಡ್ಡು ಸಿಗುತ್ತೆ. ಆಮೇಲೆ ನೀವು 10+2 ಆದ್ಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಕೊಡ್ಬೋದು. ಈಗ ಒಂದೊಂದ್ ಕಡೆ ಹೇಳ್ತಾರೆ ಇದು ಕೋರ್ಸ್ ತುಂಬಾ ಕಡೆ ಏವಿಯೇಷನ್ ಅಕಾಡೆಮಿಸ್ ಎಲ್ಲ ಇರುತ್ತೆ. ನಾನು ಒಬ್ಳು ಹೋಗಿ ದುಡ್ಡು ವೇಸ್ಟ್ ಹೌದು ವೇಸ್ಟ್ ಆಗಿದೆ ಎಂತ ಅಂತ ಅಲ್ಲ. ಹಾಗೆ ನಾನ್ ಅನ್ಕೊಂಡಿದ್ದೆ ಎಲ್ಲರ ತರ ಏವಿಯೇಷನ್ ಕೋರ್ಸ್ ಮಾಡಿದ್ರೇನೆ ನನ್ಗೆ ಇಲ್ಲಿ ಸೇರಕ್ ಆಗೋದಂತ ನಾನು ಫುಲ್ ನಂಬಿದ್ದೆ. ಏವಿಯೇಷನ್ ಕೋರ್ಸ್ ಮಾಡದೆ ಕೂಡ ಬರ್ಬೋದಂತ ನನಗೆ ಗೊತ್ತಿರ್ಲಿಲ್ಲ. ಸೊ ನಿಮಗೊಂದು ಹೇಳೋದು, ನನಗೆ ತುಂಬಾ ಜನ ಕೇಳ್ತಾರೆ ಯಾವ ಏವಿಯೇಷನ್ ಅಕಾಡೆಮಿಕ್ ಸೇರಿದ್ರೆ ಒಳ್ಳೇದು ಅಂತೆಲ್ಲ ಕೇಳ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಏನು ಮಾಡಲ್ಲ ಏವಿಯೇಷನ್ ಅಕಾಡೆಮಿಲಿ ಅಂತ ಹೇಳಲ್ಲ ನಾನು, ಮಾಡ್ತಾರೆ. ದೇ ಹೆಲ್ಪ್ ಟು ಸೋ ಮೆನಿ ಥಿಂಗ್ಸ್. ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ಕೊಡ್ತಾರೆ, ಏನೇನ್ ಕ್ವಶನ್ಸ್ ಕೇಳ್ಬೋದು ಹಾಗೆಲ್ಲ. ಯೂಶಲಿ ಈಗ ನಿಮ್ಗೆ ಯೂಟ್ಯೂಬ್ ಅಲ್ಲೇ ನೋಡಿದ್ರೆ ಏರೋಸ್ಟ್ರೆಸ್ ಆಗಕ್ಕೆ ಇಂಟರ್ವ್ಯೂಲಿ ಏನೇನ್ ಕ್ವಶನ್ ಕೇಳ್ಬೋದು ಅಥವಾ ಹೇಗ್ ನಡೆಯುತ್ತೆ ಇಂಟರ್ವ್ಯೂ ಹಂಗೆಲ್ಲ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನಿಮಗೆ ಸಿಗುತ್ತೆ, ಸಿಗಲ್ಲ ಅಂತೇನಲ್ಲ. ಬಟ್ ಅದು ಬಿಟ್ಟು ನಿಮಗೆ ಇನ್ನು ಕಾನ್ಫಿಡೆನ್ಸ್ ಅದು ಇದು ಎಲ್ಲ ಬರ್ಬೇಕು ಅಂದ್ರೆ ನೀನ್ ಬೇಕಾದ್ರೆ ಏವಿಯೇಷನ್ ಕೋರ್ಸಿಗೆ ಸೇರ್ಕೊ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದು ಟೈಮ್ ಜಾಸ್ತಿ ಇದ್ರೂ ಸೇರ್ಕೋಬಹುದು. ಒಳ್ಳೆ ಏವಿಯೇಷನ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತಾರೆ ಅದರಲ್ಲಿ. ಆದ್ರೆ ಇಫ್ ಯು ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಮನಿ, ನೀನು ಯು ಆರ್ ಕಾನ್ಫಿಡೆಂಟ್ ಇನಫ್, ನಾನು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀನಿ, ನನಗೆ ಯಾವ್ದ್ರದ್ದು ಇದು ಬೇಡ, ಐ ಕ್ಯಾನ್ ಟಾಕ್, ಐ ಕ್ಯಾನ್ ಕ್ರ್ಯಾಕ್ ದ ಇಂಟರ್ವ್ಯೂ ಅಂತ ಇದ್ರೆ ನೀವು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಡ್ಬೋದು. ಇಂಟರ್ವ್ಯೂ ಬಗ್ಗೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅಫಿಷಿಯಲ್ ವೆಬ್ಸೈಟ್ಸ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಇರೋದ್ರಿಂದ ಯು ಕ್ಯಾನ್ ಚೆಕ್ ಇನ್ ಇನ್ಸ್ಟಾಗ್ರಾಮ್ ಐಡಿಸ್, ಅಂದ್ರೆ ಅಫಿಷಿಯಲ್ ಐಡಿಸ್ ಇರುತ್ತಲ್ಲ, ಸೊ ಯು ಕ್ಯಾನ್ ಫಾಲೋ ದೆಮ್. ಎಲ್ಲ ಕಂಪನಿದು ಅಫಿಷಿಯಲ್ ಐಡಿ ಇರುತ್ತೆ, ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ ವಿ ಆರ್ ಹೈರಿಂಗ್ ಅಂತ. ಸೊ ಆ ಟೈಮಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ಯು ಕ್ಯಾನ್ ಗೋ ಅಂಡ್ ಅಟೆಂಡ್ ದ ಇಂಟರ್ವ್ಯೂ. ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಹೆಂಗೂ 3 months ಆಮೇಲೆ ಒಂದೊಂದು ಕಂಪನಿದು ಒಂದೊಂದು ತರದ ಟ್ರೈನಿಂಗ್ಸ್ ಇರುತ್ತೆ. ಸೊ ನಾನು 3 months ಟ್ರೈನಿಂಗ್ ಮಾಡಿದ್ದೆ. ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ಸೊ ಯಾವ್ದಾವ್ದು ನೆಸೆಸರಿ ಇರುತ್ತೋ ಅದೆಲ್ಲ ಹೇಳ್ಕೊಡ್ತಾರೆ. ಸೊ ಇದು ಏನು ಅದಕ್ಕಾಗಿ ಏವಿಯೇಷನ್ ಕೋರ್ಸ್ ಮಾಡ್ಕೊಂಡ್ ಬರ್ಬೇಕಂತೇನು, ಆ ಏವಿಯೇಷನ್ ಕೋರ್ಸ್ ಅಲ್ಲಿ ನೀವು ಕಲ್ತಿದ್ದು ಯಾವ್ದು ಇದ್ರಲ್ಲಿ ಇರಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್. ಟ್ರೈನಿಂಗ್ ಅಲ್ಲೂ ನಿಮಗೆ ತುಂಬಾ ರೀತಿಯ ಎಕ್ಸಾಮ್ಸ್ ವೈವಾ ಎಲ್ಲ ಸಿಗುತ್ತೆ, ಎಲ್ಲ ಇರುತ್ತೆ. ಆಕ್ಚುಲಿ ನಾನು ಓದೋದ್ ಬೇಡ, ಇನ್ನು BCom ಆದ್ಮೇಲೆ ಯಾರು ಓದ್ತಾರೆ,
ಅಂತ್ ಅಂತೇಳಿ ನಾನು ಈ ಜಾಬಿಗೆ ಸೇರ್ಕೊಂಡಿದ್ದು. ಬಟ್ ಏನಂದ್ರೆ ನಾನು ಸೇರ್ದಾಗಿಂದ ಓದ್ತಾನೇ ಇದ್ದೀನಿ. ಬಿಕಾಸ್ ಎವ್ರಿ ಇಯರ್ ನಮ್ದು ರಿಕರೆಂಟ್ ಆ ಟ್ರೈನಿಂಗ್, ಈ ಟ್ರೈನಿಂಗ್ ಅಂತ ಆಗ್ತಾನೆ ಇರುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಆನ್ ಸ್ಟಡಿಂಗ್. ಯು ಕಾಂಟ್ ಸ್ಕಿಪ್ ದಟ್. ಸೊ ನೀನು ಓ ನಾನು ಓದಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನೀವು ದೂರನೇ ಇರಿ. ಬಿಕಾಸ್ ಎವ್ರಿ ಇಯರ್ ನಾವು ವಿ ಹ್ಯಾವ್ ಟ್ರೈನಿಂಗ್ಸ್ ಆ್ಯಂಡ್ ಎಕ್ಸಾಮ್ಸ್ ಆ್ಯಂಡ್ ವೈವಾ. ಸೊ ನೀನು ನಿನ್ನ ನಾಲೆಜ್ನ ಯಾವಾಗಲೂ ಬ್ರಷ್ ಅಪ್ ಮಾಡ್ತಾನೆ ಇರಬೇಕು. ಆಮೇಲೆ ಅದ್ರಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಇದೆ, ಯು ಹ್ಯಾವ್ ಟು ಕೀಪ್ ಆನ್ ಸ್ಟಡಿಂಗ್. ಇಟ್ಸ್ ನಾಟ್ ಲೈಕ್ ಒಂದ್ಸತಿ ಆಯ್ತು ಟ್ರೈನಿಂಗ್ ಇನ್ನೇನ್ ಬೇಡ ಅಂತ ಏನ್ ಇರಲ್ಲ. ನೀನು ಓದ್ಬೇಕು ಚೆನ್ನಾಗಿ. ಕಷ್ಟ ಅಂತ ಏನಿರಲ್ಲ, ಕಷ್ಟ ಅಂತ ಏನಿರಲ್ಲ, ಈಸಿಯಾಗಿ ಇರುತ್ತೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಸ್ಟಡಿ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಯು ಕ್ಯಾನ್ ಟ್ರಾವೆಲ್. ನೋಡಿ ನಾವಾಗ್ಲೇ ಎಣ್ಣೆ ಒಂದು ಫ್ಲೈಟ್ ಮಾಡ್ಕೊ ಬಂದೆ. ದ ಫುಡ್, ದ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ಹೋಟೆಲ್ ಅಕೊಮಡೇಷನ್ ಆಗಿದ್ರೆ ನೀವು ಡೈರೆಕ್ಟ್, ಆ್ಯಂಡ್ ಇಫ್ ಯು ಆರ್ ಅಬೌಟ್ 21 years old, ನೀವು ಡೈರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೂ ಅಪ್ಲೈ ಮಾಡ್ಬೋದು. ಸೊ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಲ್ಲಿ ಇನ್ನೂ ಒಳ್ಳೆ ಡೆಸ್ಟಿನೇಷನ್ಸ್ ಇರುತ್ತೆ, ಒಳ್ಳೆ ಪ್ಯಾಕೇಜ್ ಇರುತ್ತೆ ಕಂಪೇರಿಂಗ್ ಟು ಡೊಮೆಸ್ಟಿಕ್. ಅಂದ್ರೆ ಬರೀ ಡೊಮೆಸ್ಟಿಕ್ ಏನಿರಲ್ಲ, ನಮ್ದ್ರಲ್ಲಿ ಬೇಡ, ಕಂಪನಿ ಬಗ್ಗೆ ಹೇಳೋದು ಬೇಡ. ಆಮೇಲೆ ಡಿಲೀಟ್ ಮಾಡೋ ಕಂಪನಿ ಬಗ್ಗೆ ಹೇಳಿದ್ಯಾ ಅಂತ ಅವ್ರು ಹೇಳೋದು ಬೇಡ, ನಾವು ಮಾಡೋದು ಬೇಡ. ಸೊ ಆಮೇಲೆ ನಾವು ಆಮೇಲೆ ಇನ್ನೊಂದು ಇಂಟರ್ವ್ಯೂಗೆ ಆಮೇಲೆ ಟ್ಯಾಟೂ ಮತ್ತೆ ಸ್ಕಾರ್ ಇರಬಾರ್ದು. ಸ್ಕಿನ್ ಕೂಡ ಚೆನ್ನಾಗಿರ್ಬೇಕು, ವೆಲ್ ಮೇಂಟೈನ್ಡ್. ಆಮೇಲೆ ಈಗ ನನಗೆ ಫಸ್ಟ್ ಕಂಪನಿ ಸೇರ್ಬೇಕಾದ್ರೆ ನನ್ನ ಸ್ಕಿನ್ ಚೆನ್ನಾಗಿತ್ತು. ಆಮೇಲೆ ಕಂಪನಿ ಸೇರಾದ್ಮೇಲೆ ಬ್ರೇಕ್ಔಟ್ಸ್, ಪಿಂಪಲ್ ಜಾಸ್ತಿ ಆಯ್ತು, ಏನಾದ್ರು ಸ್ಕಿನ್ ಕಂಡೀಷನ್ ಹಾಳಾಯ್ತು ಅಂದ್ರೆ ಈವನ್ ದೆನ್ ದೇ ಕ್ಯಾನ್ ಗ್ರೌಂಡ್ ಮಾಡ್ಬೋದು. ತುಂಬಾ ಸ್ಕಿನ್ ಕಂಡೀಷನ್ ವರ್ಸ್ಟ್ ಆಗಿದೆ, ಇಟ್ ಕಾಂಟ್ ಬಿ ಫಿಕ್ಸ್ಡ್ ಅಂತ ಇದ್ರೆ ದೇ ಕ್ಯಾನ್ ಇವನ್ ಗ್ರೌಂಡ್ ಯು, ಅಲ್ಲ ದೇ ಕ್ಯಾನ್ ಇವನ್ ಟರ್ಮಿನೇಟ್ ಯು. ಫಾರ್ ದಟ್ ರೀಸನ್ ಇಟ್ಸ್ ನಾಟ್ ಲೈಕ್ ಅವರು ಟರ್ಮಿನೇಷನ್ ಹೇಗೆ ಬೇಕಾದ್ರೂ ಮಾಡ್ಬೋದು. ಇಟ್ಸ್ ಆಲ್ ರಿಟರ್ನ್ ಇನ್ ದೇರ್. ನಮ್ಮ ಆಫರ್ ಲೆಟರ್ ಅಲ್ಲಿ ಹೀಗ್ ಮಾಡಿಲ್ಲ ಅಂದ್ರೆ ಹೀಗ್ ಮಾಡ್ಬೋದು ಅಂತೆಲ್ಲ ಬರ್ತಿರ್ತಾರೆ. ಸೊ ಆಫರ್ ಲೆಟರ್ ಸಿಕ್ಕಿದಾಗ ನೀವೇ ನೋಡ್ಕೊಂಡು ಫಾಲೋ ಮಾಡಿ ಅದನ್ನ. ಆಮೇಲೆ ಮೇನ್ ಡಿಸ್ಅಡ್ವಾಂಟೇಜ್ ನನ್ನ ಪ್ರಕಾರ ಅಂದ್ರೆ ನಿದ್ದೆ. ಏನಂದ್ರೆ ನಮ್ದು ರಿಪೋರ್ಟಿಂಗ್ 2 o'clock ಮಧ್ಯರಾತ್ರಿ ಇರುತ್ತೆ ಒಂದೊಂದ್ಸತಿ. ಮತ್ತೆ ಈಗ ಕಾರ್ಪೊರೇಟ್ ಜಾಬ್ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕಾರ್ಪೊರೇಟ್ ಜಾಬ್ ಅವರೆಲ್ಲ ಈಗ 1 month, ಈಗ ಅವ್ರಿಗೆ ಚೇಂಜ್ ಆದ್ರು 1 month ಮಾರ್ನಿಂಗ್ ಶಿಫ್ಟ್, 1 month ಆಫ್ಟರ್ನೂನ್ ಶಿಫ್ಟ್, 1 month ಈವ್ನಿಂಗ್ ಶಿಫ್ಟ್, 1 month ನೈಟ್ ಶಿಫ್ಟ್, ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಆಪ್ಷನ್ಸ್ ಇರುತ್ತೆ, ದೇ ವಿಲ್ ಬಿ ಹ್ಯಾವಿಂಗ್ ಆಪ್ಷನ್. ಸೊ ಹಾಗೆಲ್ಲ ಮಾಡ್ಬೋದು. ಬಟ್ ನಮಗೆ ಕಂಗ್ರ್ಯಾಚುಲೇಷನ್ಸ್, ವಿ ಡೋಂಟ್ ಹ್ಯಾವ್ ದ್ಯಾಟ್. ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಂದ್ರೆ ನಾಳೆ ಮಧ್ಯಾಹ್ನ ಕೊಡ್ಬೋದು, ನಾಡ್ದು ರಾತ್ರಿನೂ ಕೊಡ್ಬೋದು. ಸೊ ಸ್ಲೀಪ್ ಸೈಕಲ್ ತುಂಬಾ ಹೊಡ್ತಾ ಬಿಡುತ್ತೆ ನಿನಗೆ. ಯು ಹ್ಯಾವ್ ಟು ಮ್ಯಾನೇಜ್ ಸ್ಲೀಪ್ ಸೈಕಲ್. ಒಂದ್ ದಿವಸ ಅರ್ಲಿ ಮಾರ್ನಿಂಗ್ 2 ಗಂಟೆ ಮಧ್ಯರಾತ್ರಿಗೆ ರಿಪೋರ್ಟಿಂಗ್ ಇರುತ್ತೆ, ಇನ್ನೊಂದ್ ದಿವಸ
ಇನ್ನೊಂದ್ ದಿವಸ ಮಧ್ಯಾಹ್ನ ಇರುತ್ತೆ, ಇನ್ನೊಂದ್ ದಿವಸ ನೀನ್ ರಾತ್ರಿ ಬರ್ತೀಯ, ಮಧ್ಯರಾತ್ರಿ ಅದೇ ಬೆಳಗ್ಗೆ ಜಾವ, ಇನ್ನೊಂದ್ಸತಿ ಹೋಲ್ ನೈಟ್ ನೀನ್ ಫ್ಲೈಟ್ ಮಾಡ್ತಿರ್ತೀಯ, ಬೆಳಗ್ಗೆ ಬರ್ತೀಯ, ಹಂಗೆಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ರೆಡಿ ಆಗ್ಬೇಕು, ಅದೇ ಡಿಸ್ಅಡ್ವಾಂಟೇಜ್. ಆಮೇಲೆ ಇಂಟರ್ವ್ಯೂಲಿ ಹೆಲ್ತ್ ಕಂಡೀಷನ್ ಇಸ್ ಇಂಪಾರ್ಟೆಂಟ್. ಒನ್ಸ್ ಯು ಕ್ಲಿಯರ್ ದ ಇಂಟರ್ವ್ಯೂ, ನಿಮಗೆ ಕ್ಲಾಸ್ 2 ಮೆಡಿಕಲ್ಸ್ ಮಾಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಅಂಡರ್ಗೋ ಕ್ಲಾಸ್ 2 ಮೆಡಿಕಲ್ಸ್, ಸೊ ಯು ಹ್ಯಾವ್ ಟು ಬಿ ಫಿಟ್ ಇನ್ ದ್ಯಾಟ್. ಆಮೇಲೆ they'll give you joining date once you clear the class 2 medicals. ನೀವು ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ಐ ವಿಲ್ ಗ್ರೋ ಇನ್ ದಟ್ ಅಂತ ಇದ್ರೆ ತಲೆಯಲ್ಲಿ, ಪ್ಲೀಸ್ ಗೋ ಫಾರ್ ಇಟ್. ಯು ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. ಒನ್ಸ್ ಯು ಕಮ್ ಇನ್ ದಿಸ್, ಯು ಕಾಂಟ್ ಗೋ ಬ್ಯಾಕ್. ಯು ಹ್ಯಾವ್ ಟು, ಯುವರ್ ನೆಕ್ಸ್ಟ್ ಸೋ ಸ್ಟಕ್. ಅಂದ್ರೆ ನಿನ್ ಸ್ಯಾಲ್ರಿ ಇಸ್ ಪ್ರಿಟಿ ಗುಡ್ ಅಂದ್ರೆ ಒಳ್ಳೆ ಸ್ಯಾಲ್ರಿನೇ, ಬಟ್ ತುಂಬಾ ಅಲ್ಲ. ನೀನು ಈ ಸ್ಯಾಲ್ರಿಗೆ ಈಗ ನೀನೊಂದು 4 years ಆದ್ಮೇಲೆ ನೋ, ಐ ವಾಂಟ್ ಟು ಗೋ ಬ್ಯಾಕ್, ನಾನು ಏನಾದ್ರು ಬೇರೆ ಕೆಲಸ ಮಾಡ್ಬೇಕು, ಕಾರ್ಪೊರೇಟ್ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ರೆ, ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್, ವಿಚ್ ಯು ಕಾಂಟ್ ಡೂ. ಸೊ ಹೇಗಂದ್ರೆ ನೀನ್ ಮಂತ್ಲಿ ಇಷ್ಟಿಷ್ಟು ಸ್ಯಾಲ್ರಿ ಬರೋದ್ರಿಂದ ನೀನು ಇಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತೀಯ. ಇದಕ್ಕಿಂತ ಕಮ್ಮಿ ಬಂದ್ರೆ ಯು ವಾಂಟ್ ಬಿ ಏಬಲ್ ಟು survive. No, not survive, you won't be able to manage things. ಸೊ ಆ ರಿಸ್ಕ್ ತಗೊಳಕ್ಕೆ ನೀನು ಭಯ ಪಡ್ತೀಯ. ಎಕ್ಸಾಂಪಲ್, ನನಗೆ ತುಂಬಾ ಸತಿ ಅನ್ಸಿದೆ, ನಾನು ಬೇರೆ ಕೆಲಸ ಸೇರ್ಬೋದಿತ್ತು, ನಾನು ಬೇರೆ ಕೆಲಸ ಮಾಡ್ಬೋದಿತ್ತು, ಯಾಕಾದ್ರೂ ಇದೀನೋ, ಯಾಕಾದ್ರೂ ಬೆಳಗ್ಗೆ ಮುಂಚೆ ಎದ್ದೋಗ್ಬೇಕು. ಬೆಳಗ್ಗೆ ಎದ್ದಾಗೆಲ್ಲ ಅನ್ಸುತ್ತೆ, ಅಯ್ಯೋ ಬೇರೆಯವ್ರು ಮಲ್ಕೊಂಡಿರೋದ್ ನೋಡಿದಾಗ ಅನ್ಸುತ್ತೆ, ಅಯ್ಯೋ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ ಈಗ, ನೋಡಿ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಸ್ಯಾಲ್ರಿ ಬಂದಿದ್ದ ದಿವಸ ಎದ್ದಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಬಟ್ ನೀನು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಎಲ್ಲ ಟ್ರೈ ಮಾಡಿ ಹೋದ್ರೆ ಒಳ್ಳೆ ಸ್ಯಾಲ್ರಿನೇ ಸಿಗುತ್ತೆ. ನೋ ನೀಡ್ ಟು ವರಿ ಅಬೌಟ್ ದ ಸ್ಯಾಲ್ರಿ, ಮನಿ ಅಂಡ್ ಆಲ್. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ನಿನ್ಗೆ ಪಬ್ಲಿಕ್ ಹಾಲಿಡೇಸ್ ಇರಲ್ಲ. ಫರ್ಗೆಟ್ ಅಬೌಟ್ ದ ಪಬ್ಲಿಕ್ ಹಾಲಿಡೇಸ್. ಅಂದ್ರೆ ಈಗ ಸಂಡೇ ರಜೆ ಸಿಗೋದು ಇಲ್ಲ, ಸಾರಿ, ನೋ, ವಿ ಡೋಂಟ್ ಗೆಟ್. ಸಿಗುತ್ತೆ ಅಪರೂಪಕ್ಕೊಂದು, ಯಾವಾಗ ಒಂದ್ಸತಿ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಬಟ್ ಅದು ರೋಸ್ಟರ್ ಪ್ರಕಾರ ನಮಗೆ ರಜೆ ಸಿಗೋದು. ಕನ್ಫರ್ಮ್ ಸಂಡೇನೇ ರಜೆ ಅಂತಲ್ಲ ಸಿಗಲ್ಲ. ಈಗ ಬೇರೆ ಜಾಬ್ ಅಲ್ಲಾದ್ರೂ ಸ್ಯಾಟರ್ಡೆ ಸಂಡೇ ರಜಾ ಅಂತ ಇರುತ್ತಲ್ಲ, ಹಂಗಿರಲ್ಲ. ಆಮೇಲೆ ಪಬ್ಲಿಕ್ ಹಾಲಿಡೇಸ್ ಲೈಕ್ ಗಾಂಧಿ ಜಯಂತಿ, ದಿವಾಲಿ, ಕ್ರಿಸ್ಮಸ್, ನ್ಯೂ ಇಯರ್, ಬೇರೆ ಕಂಪನಿಲೆಲ್ಲ ನಿಮ್ಗೆ ರಜಾ ಕೊಡ್ತಾರೆ. ಬಟ್ ನಮಗದಿಲ್ಲ. ನಿಮಗೆ ಬೇಕಂದ್ರೆ ಮೊದಲೇ ಅಪ್ಲೈ ಮಾಡಬೇಕಾಗಿರುತ್ತೆ, ವಿಚ್ ಇಸ್ 1 year ಬಿಫೋರ್. ಯು ಹ್ಯಾವ್ ಟು, ಲೈಕ್ 1 yearಗೆ ಒಂದೇ ಸತಿ ಪ್ಲಾನ್ ಮಾಡಿ ಯು ಹ್ಯಾವ್ ಟು ಅಪ್ಲೈ. ಅದು ಅಪ್ರೂವ್ ಆಗೋದು ಹೇಗೆ ಅಂದ್ರೆ, ನೀನ್ ಅಪ್ಲೈ ಮಾಡಿದ ದಿನ ಜಾಸ್ತಿ ಜನ ಅಪ್ಲೈ ಮಾಡಿಲ್ಲ ಅಂದ್ರೆ ನಿನ್ ಸೀನಿಯಾರಿಟಿ ವೈಸ್ ನೋಡಿ ಅದೆಲ್ಲ ಕಂಪೇರ್ ಮಾಡಿ ನಿಮಗೆ ರಜಾ ಅಪ್ರೂವ್ ಮಾಡ್ತಾರೆ.
ಆ್ಯಂಡ್ ಇಂಟರ್ವ್ಯೂ ಬಗ್ಗೆ ನಿಮಗೆ ಹೇರ್ ಟೈಮ್ ಮಾಡಿದ್ರೆ ಟೈಮ್ ಮಾಡಿ ಹೊರಡದೆ. ಇಷ್ಟು ಇವತ್ತಿಗೆ ಸಾಕು. ಮತ್ತೆ ಇನ್ಫಾರ್ಮೇಶನ್ ಏನಾದರೂ ಬೇಕಂದ್ರೆ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ. ನಾನು ನೋಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮೆಸೇಜ್ ಮಾಡಿಲ್ಲ, ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನನ್ನು ಕ್ಷಮಿಸಿಬೇಡಿ. ನಾನು ಮಾಡಲ್ಲ, ಬಿಕಾಸ್ ಐ ಆಮ್ ಟೂ ಲೇಸಿ ಟು ಡೂ. ನಾನು ಕ್ಲೋಸ್ ಒನ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ನಾನು ಕಮ್ಮಿ ಮೆಸೇಜ್ ಮಾಡೋದು. ಸೊ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಟೆಕ್ಸ್ಟ್ ಯು ಬ್ಯಾಕ್, ರಿಪ್ಲೈ ಇನ್ ದ ಮೆಸೇಜ್. ಹಾಗೆ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂದರೆ ಇನ್ಫಾರ್ಮೇಶನ್ನ ನಾನು ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.